ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮತ್ತೆ ಜೈಲುವಾಸ ಅನುಭವಿಸುವ ಆತಂಕದಲ್ಲಿ ಕಿಲ್ಲಿಂಗ್ ಸ್ಟಾರ್. ಇವತ್ತು ದರ್ಶನ್ಗೆ ಫುಲ್ ಟೆನ್ಷನ್ ದಿನ. ದರ್ಶನ್ಗೆ ಸರ್ಜರಿ ಯಾವಾಗ ಅಂತ ಇವತ್ತು ನಿರ್ಧರಿಸೋ ಸಾಧ್ಯತೆ ಇದೆ. ಇನ್ನೆರಡು ದಿನಗಳ ಒಳಗೆ ದರ್ಶನ್ಗೆ ಸರ್ಜರಿ ಮಾಡೋ ಸಾಧ್ಯತೆ ಇದೆ. ಅಲ್ಲದೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ನಿರೀಕ್ಷೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರಾ ಇಲ್ವಾ ಇವತ್ತು ಗೊತ್ತಾಗುತ್ತೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ತನಿಖಾಧಿಕಾರಿ ಪರ ವಕೀಲರು. ಹಿರಿಯ ವಕೀಲ ರಘುಪತಿಯಿಂದ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. 13ನೇ ತಾರೀಕು ಮೇಲ್ಮನವಿ ಸಲ್ಲಿಕೆಗೆ ಅನುಮತಿ ಸಿಕ್ಕಿತ್ತು ಗೃಹ ಇಲಾಖೆಯಿಂದ. ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸೋದಕ್ಕೆ ಅನುಮತಿ ನೀಡಲಾಗಿತ್ತು. ಎಸ್ಎಲ್ಪಿ ಸಲ್ಲಿಕೆಗೆ ಬೇಕಾದ ಅಗತ್ಯ ದಾಖಲಾತಿ ವಿಷಯ ಭಾಷಾಂತರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಹಾಗಾದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಚೇತನ್ ಇದ್ದಾರೆ. ಪ್ರಶಾಂತ್, ಚೇತನ್, ಏನು ಕಂಟೆನ್ಷನ್ ಮೇಲೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟಲ್ಲಿ ದಾಖಲೆ ಮಾಡುತ್ತೆ? ಈಗ ರಘುಪತಿ ದಿಲ್ಲಿ ನಮ್ಮ ಕರ್ನಾಟಕದ ಪರ ವಕೀಲ ರಘುಪತಿ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಬಂತು. ಏನು ಕಂಟೆನ್ಷನ್ ಮೇಲೆ ಅಂದರೆ ನೀವು ಸರ್ಜರಿ ಮಾಡಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರನ? ಪ್ರಶಾಂತ್, ಅಂದರೆ ಈ ಒಂದು ಪ್ರಕರಣದಲ್ಲಿ ಸರ್ಜರಿ ಅಗತ್ಯವಿದೆ. ಸರ್ಜರಿ ಮಾಡಿಸ್ಲಿಲ್ಲ ಅಂತ ಅಂದರೆ ದರ್ಶನ್ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಗ್ರೌಂಡ್ಸ್ ಮೇಲೇ ಒಂದು ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿತ್ತು. ಅಂದರೆ ಫಿಸಿಯೋಥೆರಪಿ ಮುಖಾಂತರ ಸರಿ ಹೋಗೋದಿಲ್ಲ, ಸರ್ಜರಿನೇ ಬೇಕು ಅಂತ ಮನವರಿಕೆಯನ್ನು ಮಾಡಿ ಹೈಕೋರ್ಟ್ಗೆ ಮನವರಿಕೆಯನ್ನು ಮಾಡಿ ಇಂಟ್ರಿಮ್ ಬೇಲನ್ನು ದರ್ಶನ್ ಪರ ವಕೀಲರು ಪಡ್ಕೊಂಡಿದ್ರು. ಆದರೆ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದು ರಿಲೀಸ್ ಆಗಿ ಇವತ್ತಿಗೆ 19 ದಿನಗಳಾಗುತ್ತೆ. 19 ದಿನಗಳಾಗಿದ್ರು ಕೂಡ ಇನ್ನೂ ಕೂಡ ಯಾವುದೇ ಸರ್ಜರಿಗೆ ಒಳಪಟ್ಟಿಲ್ಲ. ಒಂದು ವೇಳೆ ಏನಾದರೂ ಸರ್ಜರಿ ಅಗತ್ಯ ಇದ್ರೆ ಮಾತ್ರ ಜಾಮೀನು ಸಿಗುತ್ತೆ. ಇಲ್ಲ ಫಿಸಿಯೋಥೆರಪಿನೇ ಬೇಕು ಅಂತಂದ್ರೆ ಜೈಲಿನಲ್ಲೇ ಒಂದು ಫಿಸಿಯೋಥೆರಪಿಯನ್ನು ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಇಲ್ಲಿ 19 ದಿನ ಆದರೂ ಕೂಡ ಸರ್ಜರಿಯನ್ನು ದರ್ಶನ್ ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಈ ಒಂದು ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ SLP ಹಾಕೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆನೇ ಈ ಹಿಂದೆ ಮಾಡಿಕೊಳ್ಳಲಾಗಿತ್ತು ತನಿಖಾಧಿಕಾರಿಗಳ ತಂಡ. 13ನೇ ತಾರೀಕು ಗೃಹ ಇಲಾಖೆಯಿಂದ ಅನುಮತಿಯೂ ಕೂಡ ಸಿಕ್ಕಿತ್ತು. ಅಂದ್ರೆ SLP ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಹಾಕೋದಕ್ಕೆ ಅಂದ್ರೆ ಆರ್ಟಿಕಲ್ 136 ಅನ್ವಯ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳಿಗೆ ಅಥವಾ ಆಯಾ ತನಿಖಾ ಸಂಸ್ಥೆಗೆ ಅವಕಾಶವಿರುತ್ತೆ. ಅದನ್ನ ಇದೀಗ ತನಿಖಾಧಿಕಾರಿಗಳು ಬಳಸ್ಕೊಳ್ತಿರುವಂತದ್ದು. ಹೈಕೋರ್ಟ್ ಯಾವ ಒಂದು ಗ್ರೌಂಡ್ಸ್ ಮೇಲೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಟ್ಟಿತ್ತು ಅದೇ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ದರ್ಶನ್ ಇದುವರೆಗೂ ಕೂಡ ಸರ್ಜರಿಯನ್ನ ಮಾಡಿಸಿಲ್ಲ. ಇದನ್ನೇ ಮೇನ್ ರೀಸನ್ಸ್ ಇಟ್ಕೊಂಡು ಎಲ್ಲಾ ರೀತಿಯಾದ ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟ್ಗೆ SLP ಅಪ್ಲೈ ಮಾಡೋದಕ್ಕೆ ಸಿದ್ಧತೆಯನ್ನ ತನಿಖಾಧಿಕಾರಿಗಳ ಪರ ವಕೀಲ ರಘುಪತಿ ಅವರು ಮಾಡ್ಕೊಂಡಿರುವಂತದ್ದು. ಆಲ್ರೆಡಿ ಎಲ್ಲ ಅರ್ಜಿಗೆ ಬೇಕಾದಂತಹ ಎಲ್ಲ ಸಿದ್ಧತೆ ಹೈಕೋರ್ಟ್ ಏನು ಆದೇಶವನ್ನ ಕೊಟ್ಟಿತ್ತು ಆ ಪ್ರತಿ ಇರಬಹುದು ಮತ್ತೆ ಭಾಷಾಂತರ ಎಲ್ಲವನ್ನೂ ಕೂಡ ಮಾಡಿಕೊಂಡು ಪ್ರಸನ್ನ ಕುಮಾರ್ ಅವರು ರಘುಪತಿ ಭಟ್ ಅವರಿಗೆ ಕೊಟ್ಟಿರುವಂತದ್ದು. ಇವತ್ತು ರಘುಪತಿ ಅವರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ. ಪ್ರಶಾಂತ್, ಚೇತನ್, ದರ್ಶನ್ ಆಪ್ತರು ಏನು ಹೇಳ್ತಾರೆ? ಈಗ ಅವರು ಕೂಡ ಸರ್ಜರಿ ಮಾಡಿಸ್ತೀವಿ ಅನ್ನೋದನ್ನು ಹೈಕೋರ್ಟ್ನಲ್ಲಿ ಹೇಳಿದ್ರು. ಸರ್ಜರಿ ಮಾಡಿಸ್ತಾ ಇಲ್ಲ, ಫಿಸಿಯೋಥೆರಪಿ ಮಾಡಿಸ್ತಾರಾ? ಈಗ ಪ್ರಶ್ನೆ ಬರುತ್ತೆ, ಫಿಸಿಯೋಥೆರಪಿ ಮಾಡಿಸೋದಿದ್ರೆ ನೀವು ಜೈಲಿನಲ್ಲಿ ಇದ್ಕೊಂಡೇ ಫಿಸಿಯೋಥೆರಪಿಯನ್ನು ಮಾಡಿಸ್ಬೋದಿತ್ತು, ಅದಕ್ಕೆ ಸರ್ಜರಿ ಹಾಕ್ಬೇಕು. ಈಗ ಸರ್ಜರಿ ಮಾಡಿಸ್ಬೇಕೋ ಬೇಡವೋ ಅಂತಕ್ಕಂಥದ್ದು ಇಟ್ ಶುಡ್ ಬಿ ಪ್ರಿಯಾರಿಟೇಟಿವ್ ಅವರ ಡಿಸಿಷನ್ ಆಫ್ ದರ್ಶನ್. ಆದರೆ ಸರ್ಜರಿ ಹೆಸರಿನಲ್ಲಿ ಬೇಲ್ ತೆಗೆದುಕೊಂಡಿದ್ದರಿಂದ ಈ ಸಮಸ್ಯೆ ಉದ್ಭವವಾಗಿದೆ. ಹೌದೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ಸರ್ಜರಿ ಹೆಸರಲ್ಲಿ ದರ್ಶನ್ ಇಂಟ್ರಿಮ್ ಬೇಲನ್ನು ಪಡ್ಕೊಂಡಿರೋದೇ ಇಷ್ಟೆಲ್ಲ ಒಂದು ಕಾರಣಕ್ಕೆ, ಅಂದರೆ ಇಷ್ಟೆಲ್ಲ ಏನು ಲೀವ್ ಪೆಟಿಷನ್ ಹಾಕೋದಕ್ಕೆ ರೀಸನ್ ಆಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಹೈಕೋರ್ಟ್ಗೆ ಮನವರಿಕೆಯನ್ನ ಮಾಡಿದ್ರು. ಅಂದ್ರೆ ದರ್ಶನ್ ಪರ ವಕೀಲ CV ನಾಗೇಶ್ ಅವರು ವಾದ ಮಾಡಿದ್ರು, ದರ್ಶನ್ಗೆ ಫಿಸಿಯೋಥೆರಪಿ ಮುಖಾಂತರ ಸರಿ ಹೋಗಲ್ಲ ಸಮಸ್ಯೆ, ಸರ್ಜರಿಯೇ ಲಾಸ್ಟ್ ಆಪ್ಷನ್ ಆಗಿರುವಂಥದ್ದು. ಸರ್ಜರಿ ಮಾಡಿದ್ರೆ ಮಾತ್ರ ದರ್ಶನ್ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಆತನ ಆರೋಗ್ಯದ ಮೇಲೆ ಅನ್ನೋ ಒಂದು ಗ್ರೌಂಡ್ಸ್ ಮೇಲೆನೆ ಈ
ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ ಇಂಟ್ರಿಮ್ ಬೇಲನ್ನು ಕೊಟ್ಟಿದ್ದು. ಆದರೆ ಇದುವರೆಗೂ ಕೂಡ 19 ದಿನ ಆದರೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ. ಫಿಸಿಯೋಥೆರಪಿ ಚಿಕಿತ್ಸೆ ನಡೀತಾ ಇದೆ, ಸರ್ಜರಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಯಾವಾಗ ಸರ್ಜರಿ ಅನ್ನೋದು ಸದ್ಯದ ಪ್ರಶ್ನೆ. ಹೀಗಾಗಿ 2 ದಿನಗಳಲ್ಲಿ ಅವರು ಸರ್ಜರಿಗೆ ಸಿದ್ಧತೆಯನ್ನು ಕೂಡ ಆಸ್ಪತ್ರೆಯ ವೈದ್ಯರು ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ 19 ದಿನಗಳ ಕಳೆದ್ರೂ ಕೂಡ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಮತ್ತೆ ಇದು ಏನೋ ಏಮ್ಸ್ ವರದಿ ಏನು ಕೊಟ್ಟಿದ್ದು ಆ ವರದಿಯೂ ಕೂಡ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಅದನ್ನು ಕೂಡ ಸೇರಿಸಿ ಎಲ್ಲ ಒಂದು ಏನು ವೈದ್ಯಕೀಯ ವರದಿಗಳು, ದರ್ಶನ್ ಪರ ಇದ್ದಂತಹ ವೈದ್ಯಕೀಯ ವರದಿ ಎಲ್ಲವನ್ನು ಆಧರಿಸಿ ಇವತ್ತೊಂದು ಲೀವ್ ಪಿಟಿಷನ್ ಅನ್ನ ಕೊಡ್ತಾರೆ. ಪ್ರಮುಖವಾದಂಥ ಕಾರಣ ಇಷ್ಟೇ, ಸರ್ಜರಿನೇ ಬೇಕು ಅಂತ ಅಂದ್ಬಿಟ್ಟು ಇಂಟ್ರಿಮ್ ಬೇಲನ್ನು ಪಡ್ಕೊಂಡಿದ್ರು. ಆದರೆ ಇದುವರೆಗೂ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಇದಕ್ಕೆ ತನಿಖಾಧಿಕಾರಿಗಳು ಒಂದು ಸುಪ್ರೀಂ ಕೋರ್ಟ್ನ ಮೆಟ್ಲೇರ್ತಿರುವಂಥದ್ದು. ಪ್ರಶಾಂತ್, ಚೇತನ್, ಡಾಕ್ಟರ್ಸ್ ಏನು ಹೇಳ್ತಾರೆ? ನೀವು ಯಾರಾದರೂ ವೈದ್ಯರ ಜೊತೆ ಮಾತಾಡಿದ್ರ? ಅಂದರೆ ಈಗ BGSನ ವೈದ್ಯರಿರ್ಬೋದು, ವೈದ್ಯರು ಏನು ಹೇಳ್ತಾರೆ ಅಂದರೆ, ಈಗ ಸರ್ಜರಿ ಇಲ್ಲದೆ ಫಿಸಿಯೋಥೆರಪಿಯಿಂದ ಕೂಡ ದರ್ಶನ್ ಆರಾಮಾಗ್ತಾರಾ? ಅಂದರೆ ಅವರ ಬ್ಯಾಕ್ ಪೇನ್ ಹೋಗುತ್ತಾ ವಿದೌಟ್ ಸರ್ಜರಿ, ಅಥವಾ ಇವತ್ತಿಲ್ಲ ನಾಳೆ ಸರ್ಜರಿ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆಯಾ? ಮತ್ತು ಜೈಲ್ನಲ್ಲಿ ಇದ್ಕೊಂಡು ಈ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಡಾಕ್ಟರ್ಸ್ ಏನು ಹೇಳ್ತಾರೆ? ಅಂದರೆ ಇವಾಗ ನಾವು ಕೂಡ BGS ಆಸ್ಪತ್ರೆಯ ಒಂದಷ್ಟು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಹೇಳ್ತಿರೋ ಅಂತಹ ಪ್ರಕಾರ ದರ್ಶನ್ಗೆ ಸದ್ಯಕ್ಕೆ ಯಾವಾಗ ಒಂದು ದರ್ಶನ್ ದಾಖಲಾದರು ಅಂದರೆ ಅವರು ಏನು ಕಳೆದ 29ನೇ ತಾರೀಕು ಅಂದರೆ ಅವರು ಬೇಲನ್ನು ಪಡೆದು 30ನೇ ತಾರೀಕು ಆರ್ಡರ್ ಆಗುತ್ತೆ. 30ನೇ ತಾರೀಕು 6 ಗಂಟೆಗೆ ಕರೆಕ್ಟಾಗಿ ಬಳ್ಳಾರಿ ಜೈಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ತಕ್ಷಣ ಇಮಿಡಿಯೇಟ್ಲಿ ಮನೆಗೆ ಹೋಗ್ತಾರೆ. 1-2-3 ದಿನ ಉಳ್ಕೊಳ್ತಾರೆ ಮನೆಯಲ್ಲೇ. 2 ದಿನ ಉಳ್ಕೊಂಡು ಆ ನಂತರ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಂದರೆ ಮೊದಲಿಗೆ ಆಸ್ಪತ್ರೆಯ ವೈದ್ಯರು ಹೇಳಿದ್ರು ಫಿಸಿಯೋಥೆರಪಿ ಮುಖಾಂತರ ನೋಡೋಣ, ಏನಾದರೂ ಆಗಲಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಆಗಿ ಸರ್ಜರಿಯನ್ನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಸ್ಪತ್ರೆ ವೈದ್ಯರು ಕೂಡ ಹೇಳಿದರು. ಮತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕೂಡ ಫಿಸಿಯೋಥೆರಪಿ ಮುಖಾಂತರ ಏನಾದರೂ ಸರಿ ಮಾಡ್ಬೋದಾ ನೋಡಿ ಅನ್ನೋದ್ರ ಬಗ್ಗೆ ರಿಕ್ವೆಸ್ಟ್ ಸಹ ಮಾಡಿದರು. ಆದರೆ ಇದೀಗ ಸರ್ಜರಿಯನ್ನು ಮಾಡಿಸ್ಲೇಬೇಕು, ಫಿಸಿಯೋಥೆರಪಿ ಮುಖಾಂತರ ಸರಿ ಹೋಗಲ್ಲ ಈ ಸಮಸ್ಯೆ ಅಂತ ಅಂದ್ಬಿಟ್ಟು BGS ವೈದ್ಯರೇನಿದ್ದಾರೆ ವಿಜಯಲಕ್ಷ್ಮಿಗೆ ಮತ್ತು ದರ್ಶನ್ಗೆ ಇಬ್ಬರಿಗೂ ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಆದರೆ 19 ದಿನಗಳಾದರೂ ಕೂಡ ಕೇವಲ ಫಿಸಿಯೋಥೆರಪಿಯಲ್ಲೇ ದರ್ಶನ್ ಇರುವಂಥದ್ದು, ಸರ್ಜರಿ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೀಗ ಎದುರಾಗಿದೆ. 2 ದಿನಗಳಲ್ಲಿ ಸರ್ಜರಿಯನ್ನು ಮಾಡಿಸುವಂತಹ ಸಾಧ್ಯತೆ ಇದೆ. ಮಾಡಿಸ್ಕೊಳ್ಳೋದಕ್ಕೆ ದರ್ಶನ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು BGS ಆಸ್ಪತ್ರೆಯ ಮೂಲಗಳ ಮಾಹಿತಿ ಆಗಿರುವಂಥದ್ದು. ಹೀಗಾಗಿ 2 ದಿನಗಳಲ್ಲಿ ದರ್ಶನ್ಗೆ ಸರ್ಜರಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಸರ್ಜರಿಗೂ ಮುನ್ನ ಹಲವು ಟೆಸ್ಟ್ಗಳನ್ನು ಮಾಡೋದಕ್ಕೆ ಆಸ್ಪತ್ರೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಕೆಲವೊಂದು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ಬೋದು, ಮತ್ತು ಲಿವರ್ ಫಂಕ್ಷನಲ್ ಟೆಸ್ಟ್ ಇರ್ಬೋದು, ಮತ್ತು ರೀನಲ್ ಫಂಕ್ಷನ್ ಟೆಸ್ಟು, ಪ್ಯಾಥೊಲಾಜಿಸ್ಟ್ ರಿಪೋರ್ಟು, ಮತ್ತು ಕಾರ್ಡಿಯಾಲಜಿಸ್ಟ್ ರಿಪೋರ್ಟು, ಮತ್ತು ಆರ್ಥೋಪೆಡಿಷಿಯನ್ ರಿಪೋರ್ಟು, ಮತ್ತು ಬಯೋಕೆಮಿಸ್ಟ್ ರಿಪೋರ್ಟು, ಇಷ್ಟೆಲ್ಲ ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡಿ ಆ ನಂತರವಷ್ಟೇ ದರ್ಶನ್ಗೆ ಸರ್ಜರಿ. ಅಂದರೆ ಸರ್ಜರಿ ಮಾಡಿದ್ರೆ ದರ್ಶನ್ ದೇಹ ಯಾವ ರೀತಿ ಸ್ಪಂದಿಸುತ್ತೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಬೇಸಿಕ್ ಆಗಿ ಈ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಮೊದಲಿಗೆ ಆ ನಂತರ ಸರ್ಜರಿಗೆ BGS ಆಸ್ಪತ್ರೆಯ ವೈದ್ಯರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಶಾಂತ್, ಇದರ ಜೊತೆಗೆ ಚೇತನ್, ಈಗ ಸದ್ಯಕ್ಕೆ ದರ್ಶನ್ ಒಂದು ವೇಳೆ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಬೇಕಾಗುತ್ತೆ ಸರ್ಜರಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಂತ ಮತ್ತೊಂದು ಸಲ ಕೋರ್ಟಿನ ಮೊರೆ ಹೋಗೋದು ಅನ್ನೋದಾದರೆ ಅವಕಾಶಗಳೇನೇನಿದೆ? ಅಂದರೆ ಈ ಬಗ್ಗೆ ಯಾವೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಕೂಡ CVI ನಾಗೇಶ್ ನೋಡ್ತಿರೋವಂಥದ್ದು. ಯಾಕಂದರೆ ಹೈಕೋರ್ಟ್ ಕ್ಲಿಯರ್ ಆಗಿ ಒಂದು ಆರ್ಡ್ರನ್ನು ಕೊಟ್ಟಿತ್ತು, ಇಲ್ಲಿ ಏನಾದರೂ ಸರ್ಜರಿ ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಬೇಲನ್ನು ಕೊಡಲಾಗುತ್ತೆ, ಫಿಸಿಯೋಥೆರಪಿ ಇದ್ದರೆ ಅದನ್ನು ಜೈಲಿನಲ್ಲೇ ಕೊಡ್ಬೋದು ಅಂತ ಅಂದ್ಬಿಟ್ಟು SPP ಹೇಳಿದ್ದಾರೆ. ಏಮ್ಸ್ ವೈದ್ಯರಿಂದನೇ ಒಂದು ಫಿಸಿಯೋಥೆರಪಿ ಬೇಕು ಅಂತಂದರೆ ಜೈಲಲ್ಲೇ ಆ ಒಂದು ಫಿಸಿಯೋಥೆರಪಿನ ಕೊಡಿಸ್ಬೋದು, ಏನಾದರೂ ಸರ್ಜರಿ ಅಗತ್ಯ ಇದ್ದರೆ ಮಾತ್ರ ಒಂದು ಇಂಟ್ರಿಮ್ ಬೇಲನ್ನು ಕೊಡಲಾಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಬೇಲನ್ನು ಕೊಟ್ಟಿತ್ತು. ಆದರೆ ಇದೀಗ ಫಿಸಿಯೋಥೆರಪಿ ಮುಖಾಂತರ ಅಂದರೆ ಒಂದಷ್ಟು ಗ್ರೌಂಡ್ಸ್, ಒಂದು ಹೆಲ್ತ್ ಗ್ರೌಂಡ್ಸ್ಗಳು ಮತ್ತು ಇದ್ರ ಬಗ್ಗೆ ಲೀಗಲ್ ಆಗಿ ಏನಿರುತ್ತೆ ಅನ್ನೋದನ್ನ CV ನಾಗೇಶ್ ಅವರು ಕೂಡ ನೋಡಿರ್ತಾರೆ. ಒಂದು ವೇಳೆ ದರ್ಶನ್ ದೇಹ ಸಡನ್ ಆಗಿ ಒಂದು ಸರ್ಜರಿಗೆ ಸ್ಪಂದಿಸಲಿಲ್ಲ, ಫಿಸಿಯೋಥೆರಪಿ ಮುಖಾಂತರ ನೋಡಬೇಕಾಗುತ್ತೆ. ಮತ್ತು ಕೆಲವೊಂದಷ್ಟು ಟೆಸ್ಟ್ಗಳು ಅಂದರೆ ಸರ್ಜರಿ, ಯಾವುದೇ ರೋಗಿಗೆ ಸರ್ಜರಿನ ಮಾಡೋದಕ್ಕಿಂತ ಮುಂಚೆ ಆ ಸರ್ಜರಿಗೆ ಆತನ ದೇಹ ಯಾವ ರೀತಿ ಹೊಂದಿಕೊಳ್ಳುತ್ತೆ ಅನ್ನುವಂತಹ ಒಂದಷ್ಟು ಟೆಸ್ಟ್ಗಳು, ಅಂದರೆ ಇವಾಗ ಹೇಳ್ದಂಗೆ ಈ ಹಿಂದೆ ಹೇಳ್ದಂಗೆ ಅಷ್ಟೊಂದು ಟೆಸ್ಟ್ಗಳನ್ನು ಮಾಡಲಾಗುತ್ತೆ.
ಮಾಡಿ ಏನಾದರೂ ರೆಸ್ಪಾಂಡ್ ಬೇರೆ ರೀತಿ ರೆಸ್ಪಾಂಡ್ ಆಗುತ್ತಾ, ಕರೆಕ್ಟಾಗಿ ಸ್ಪಂದಿಸುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಏನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಆನಂತರ ಹೊರತೆ ಸರ್ಜರಿಯನ್ನು ಮಾಡಬೇಕಾಗುತ್ತೆ. ದರ್ಶನ್ ದೇಹ ಸ್ಪಂದಿಸ್ತಾ ಇಲ್ಲ, ಬೇರೆ ರೀತಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಜರಿ ಡಿಲೇ ಆಯಿತು ಅನ್ನುವಂತಹ ಒಂದಷ್ಟು ಹೆಲ್ತ್ ರೀಸನ್ಸ್ ಅನ್ನ ಕೊಡುವಂತಹ ಸಾಧ್ಯತೆಯೂ ಸಹ ಇದೆ. ಅಂದ್ರೆ ದರ್ಶನ್ ಪರ ವಕೀಲರು ಈ ರೀತಿ ಕಾರಣಗಳನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಒಂದಷ್ಟು ಲೀಗಲ್ ಆಗಿ ಬೇರೆ ಎಲ್ಲ ಏನೆಲ್ಲ ಆಪ್ಷನ್ ಇದೆ ಅದನ್ನು ಕೂಡ ಇವ್ರು ನೋಡ್ತಿದ್ದಾರೆ. ಆದ್ರೆ ಮೇನ್ ಆಗಿ ಹೈಕೋರ್ಟು ಜಾಮೀನನ್ನ ಕೊಟ್ಟಿದ್ದೇ ಸರ್ಜರಿಗೆ ಅಂತ ಅಂದ್ಬಿಟ್ಟು ಇದಕ್ಕೆ ಇವರು ಏನಾದರೂ SLP ಹಾಕೊಂಡ್ರು ಕೂಡ ಅಲ್ಲಿ ಯಾವ ರೀತಿ ಇವ್ರು ವಾದವನ್ನ ಮಂಡಿಸ್ತಾರೆ, ಏನು ತನಿಖಾಧಿಕಾರಿ ಪರ ವಕೀಲರು ಸಲ್ಲಿಸಿರುವಂತಹ SLPಗೆ ಇವ್ರು ಯಾವ ರೀತಿ ಅಬ್ಜೆಕ್ಷನ್ಸ್ ಅಂದ್ರೆ ಇವಾಗ SLP ಸಲ್ಲಿಸಿದ ತಕ್ಷಣವೇ ಒಂದಷ್ಟು ಗ್ರೌಂಡ್ಸ್ಗಳು ಕಾರಣಗಳನ್ನ ಕೇಳಿ ಸುಪ್ರೀಂ ಕೋರ್ಟ್ ಆರೋಪಿ ಪರ ವಕೀಲರಿಗೂ ಕೂಡ ನಿಮ್ಮ ವರ್ಷನ್ ಏನು ಅಂತ ಕೇಳ್ತಾರೆ. ಇವ್ರು ಯಾವ ರೀತಿ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಭಾವನಾ. ಎಸ್ ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.